ಪೈಪಿಂಗ್ ಸ್ಟ್ರಿಪ್ ಮಾಡೋಣ. ಈ ಥರ ಗೋಲ್ಡನ್ ಕಲರ್ ಸಿಲ್ಕ್ ಫ್ಯಾಬ್ರಿಕ್ನ ಕ್ರಾಸ್ ಕಟ್ ಮಾಡಿ ಈ ಥರ ಕಟ್ ಮಾಡಿಟ್ಟಿರೋದು. ಇವಾಗ ಇದನ್ನು ಕ್ರಾಸ್ ಟೈಪಲ್ಲಿ ಈ ಥರ ಮೇಲ್ಗಡೆ ಮತ್ತು ಕೆಳಗಡೆ ಕ್ರಾಸ್ ಕಟ್ ಮಾಡಿ ಎರಡು ಕ್ರಾಸನ್ನು ಈ ರೀತಿ ಜಾಯಿಂಟ್ ಮಾಡಬೇಕು. ಸೊ ಫಸ್ಟ್ ಜಾಯಿನ್ ಮಾಡಿದ್ದನ್ನು ಆಪೋಸಿಟ್ ಡಿರೆಕ್ಷನಲ್ಲಿ ಟರ್ನ್ ಮಾಡಿ ಮತ್ತೆ ಮತ್ತೊಂದು ಫ್ಯಾಬ್ರಿಕ್ನ ಇಟ್ಟು ಇನ್ನೊಮ್ಮೆ ಸ್ಟಿಚ್ ಹಾಕಬೇಕು. ಸೊ ಇದೇ ಥರ ಕಂಟಿನ್ಯೂ ಮಾಡಬೇಕು. ಎಲ್ಲ ಕ್ರಾಸ್ ಕಟ್ಟಿಂಗ್ನ ಈ ಥರ ಕ್ರಾಸಲ್ಲಿ ಜಾಯಿಂಟ್ ಮಾಡಿ ಈ ರೀತಿ ಫಿನಿಶಿಂಗ್ ಮಾಡಬೇಕು. ಇವಾಗ ಎಲ್ಲ ಎಕ್ಸ್ಟ್ರಾಸ್ನ ಕಟ್ ಮಾಡೋಣ. ಸ್ಮಾಲ್ ಸೈಜಿದ್ದು ಪೈಪಿಂಗ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಇದಕ್ಕೋಸ್ಕರ. ಸೊ ಫೂಟ್ ಕೂಡ ನಾವು ಚೇಂಜ್ ಮಾಡಬೇಕು. ಜಿಪ್ಪರ್ ಫೂಟ್ ಅಥವಾ ಪೈಪಿಂಗ್ ಫೂಟ್ ಅಂತ ಬರುತ್ತಲ್ಲ, ಅದನ್ನು ಯೂಸ್ ಮಾಡೋದು. ಇವಾಗ ಈ ಥರ ಸ್ಟ್ರೆಚೇಬಲ್ ಇರುತ್ತೆ ಮಟೀರಿಯಲು, ಅದನ್ನು ಎಳ್ಕೊಂಡು ಪೈಪಿಂಗ್ ಸ್ಟ್ರಿಪ್ನ ಹಾಕಿಬಿಟ್ಟು ನಿಧಾನವಾಗಿ ಮಾಡಬೇಕು. ಇದನ್ನು ಸೈಡಲ್ಲಿ ಎಡ್ಜಸ್ಸನ್ನು ಪ್ರಾಪರಾಗಿ ಸೆಟ್ ಮಾಡಿ ಒಮ್ಮೆ ಲಾಕ್ ಮಾಡಿ ಮತ್ತು ಸೈಡಿಂದ ಎಳ್ಕೊಂಡು ಈ ಥರ ಸ್ಟಿಚ್ ಹಾಕಬೇಕು. ಸೈಡ್ ಎಡ್ಜಸ್ಸನ್ನು ನಾವು ಸ್ವಲ್ಪ ಸ್ಟ್ರೆಚ್ ಮಾಡಿ ಎಳಿಬೇಕು, ಇಲ್ಲದೆ ಹೋದರೆ ಅದು ತುಂಬಾ ಶ್ರಿಂಕ್ ಆಗುತ್ತೆ. ಸೊ ಈ ಥರ ಎಳ್ಕೊಂಡು ನಿಧಾನವಾಗಿ ಮತ್ತು ಜಾಯಿಂಟ್ ಮಾಡಿರೋಂಥ ಸೈಡನ್ನು ಸ್ವಲ್ಪ ಪ್ರೆಸ್ ಮಾಡಿ ಮತ್ತು ಅದನ್ನು ಸ್ಟಿಚ್ ಮಾಡಿದರೆ ಅಲ್ಲಿ ಪರ್ಫೆಕ್ಟಾಗಿ ಸ್ಟಿಚ್ ಬೀಳುತ್ತೆ. ಸೊ ಈ ರೀತಿ ನೋಡಿ. ಕೈಯಲ್ಲೇ ಪ್ರೆಸ್ ಮಾಡಿದರೆ ಅದು ಕರೆಕ್ಟಾಗಿ ನಿಲ್ಲುತ್ತೆ. ಆ ಒಂದು ಜಾಯಿಂಟ್ ಮಾಡಿರೋಂಥ ಪ್ಲೇಸಲ್ಲಿ ನಾವು ಕೈಯಲ್ಲಿ ಸ್ವಲ್ಪ ಗಟ್ಟಿಗೆ ಎಳ್ಕೊಂಡು ಸ್ಟಿಚ್ ಹಾಕಿದರೆ ಜಾಯಿಂಟ್ ಅಷ್ಟೊಂದು ಕಾಣಿಸಲ್ಲ. ಈ ಥರ ರೆಡಿ ಆಯಿತು. ಸೊ ನಾವು ಸೈಡ್ ಎಡ್ಜಸ್ಸನ್ನು ಓವರ್ಲಾಕ್ ಕೂಡ ಮಾಡ್ಬೋದು, ಅಥವಾ ಈ ಥರ ನಾನು ಫೋಲ್ಡ್ ಮಾಡಿ ತೋರಿಸ್ತೀನಿ. ಈ ಥರ ಸೈಡನ್ನು ಫೋಲ್ಡ್ ಮಾಡಿ ಅದರ ಮೇಲ್ಗಡೆ ಸ್ಟಿಚ್ ಮಾಡಬೇಕು. ಅದು ಸ್ವಲ್ಪ ನೀಟಾಗಿ ಬರುತ್ತೆ. ಓವರ್ಲಾಕ್ ಮಾಡಿದ್ರೂ ನೀಟ್ ಇರುತ್ತೆ, ಬಟ್ ನಮಗೆ ಎಡ್ಜಸ್ಸಲ್ಲಿ ಸ್ವಲ್ಪ ಅದು ಸ್ಟಿಚಸ್ ಕಾಣಿಸುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದರೆ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಇವಾಗ ರೆಡಿಯಾಗಿದೆ ಪೈಪಿಂಗ್ ಥ್ರೆಡ್. ಇದನ್ನು ಯಾವುದೇ ಬ್ಲೌಸಿಗೆ ಅಥವಾ ಸಲ್ವಾರ್ ಕಮೀಜಿಗೆ ಯೂಸ್ ಮಾಡ್ಬೋದು. ಇನ್ನಷ್ಟು ಐಡಿಯಾಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.